ನಡೆದದ್ದೇ ದಾರಿ, ಬಿಜೆಪಿಯವರು ಹೇಳಿದ್ದೇ ಸರಿ ಎನ್ನುವ ಅಂಧಭಕ್ತಿಗೆ ನಾನು ಸಿಲುಕಿದ್ದೇನೆ. ಕಾರಣ ಹಿಂದುತ್ವ. ನನ್ನಲ್ಲಿರುವಂಥ ಯಕ್ಷ ಪ್ರಶ್ನೆ ಬಂಧುತ್ವವಿಲ್ಲದ ಮಾನವ ತತ್ವ ಯಾವುದು ಎನ್ನುವುದು. ನಾವೆಲ್ಲ ಹಿಂದೂ, ಒಂದು ಬಂಧು, ಇದು ಚುನಾವಣೆಗೆ ಸೀಮಿತ ಅನ್ನೋದು. ಚಿಕ್ಕಮಗಳೂರಿನಲ್ಲಿ ದಲಿತರು ಆಂಜನೇಯ ದೇವಸ್ಥಾನದ ಅಂಗಳಕ್ಕೆ ಪ್ರವೇಶ ಮಾಡಿದರು ಎಂಬ ಕಾರಣಕ್ಕಾಗಿ ಅವರನ್ನು ಸಾಮಾಜಿಕವಾಗಿ ಬಹಿಷ್ಕರಿಸಲಾಯಿತು. 2.5 ಲಕ್ಷ ರೂಪಾಯಿ ದಂಡವನ್ನು ಪಾವತಿಸಬೇಕು, ಇಲ್ಲವಾದಲ್ಲಿ ಸಾಮಾಜಿಕ ಬಹಿಷ್ಕಾರ ಎನ್ನುವಂಥ ನಿರ್ಣಯವನ್ನು ಮೇಲ್ಜಾತಿಯ ಜನರು ನಿರ್ಧಾರವನ್ನು ಪ್ರಕಟಣೆ ಮಾಡಿದರು. ಈ 2.5 ಲಕ್ಷ ದೇವಸ್ಥಾನದ ಶುದ್ಧೀಕರಣಕ್ಕಾಗಿ, ದಲಿತರ ಆಗಮನದಿಂದ ಆ ದೇವಸ್ಥಾನ ಮೈಲಿಗೆಯಾಗಿದೆ ಎಂಬಂತಹ ಕಾರಣಕ್ಕಾಗಿ. ಹಲವು ತಿಂಗಳುಗಳ ಹಿಂದೆ ಮಂಡ್ಯದಲ್ಲೋ ಹಾಸನದಲ್ಲೋ ಏನೋ ದಲಿತರು ದೇವಸ್ಥಾನಕ್ಕೆ ಪ್ರವೇಶ ಮಾಡಿದರು ಎಂಬಂತಹ ಕಾರಣಕ್ಕಾಗಿ ದೇವಸ್ಥಾನದ ಪೂಜಾ ಸ್ಥಳವನ್ನೇ ಸ್ಥಳಾಂತರ ಮಾಡಲಾಯಿತು. ಅದೇ ರೀತಿಯಲ್ಲಿ ನಿನ್ನೆ ಆಂಜನೇಯ ದೇವಸ್ಥಾನಕ್ಕೆ ಅದರ ಗೇಟ್ಗೆ ಬೀಗ ಹಾಕಿ ಪೂಜೆಯನ್ನೇ ಸ್ಥಗಿತಗೊಳಿಸಿದರು. ಅಸ್ಪೃಶ್ಯತೆಯನ್ನು ಆಚರಿಸಿದ ಅಮಾನವೀಯ ಘಟನೆ ಕಡೂರು ತಾಲೂಕಿನ ಬೀರೂರು ಹೋಬಳಿಯ ಕೋಡಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ವಿಶೇಷವೆಂದರೆ ಲಿಂಗಾಯತರು ಮತ್ತು ದಲಿತರು ಸೇರಿ ದೇವಾಲಯ ನಿರ್ಮಿಸಿದ್ದು. ಎರಡೂ ಸಮುದಾಯದವರು ವಂತಿಗೆ ನೀಡಿದ್ದಾರೆ, ಆದರೆ ಅವರಿಗೆ ಪ್ರವೇಶ ನಿರ್ಬಂಧ. ನಾವೆಲ್ಲ ಆತ್ಮಾವಲೋಕನ ಮಾಡಬೇಕು. ಯಾವುದು ಹಿಂದುತ್ವ, ಯಾರು ಹಿಂದೂ ಎನ್ನುವಂಥ ವಿಚಾರ ಕೇವಲ ಚುನಾವಣೆಗೆ ಸೀಮಿತವೋ ಎನ್ನುವಂಥ ಯಕ್ಷ ಪ್ರಶ್ನೆ ನನ್ನನ್ನು ಕಾಡುತ್ತಿದೆ. ಜೈ ಹಿಂದ್.